ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಅಂಗವಾಗಿ ವಾಶೆಟ್ಟಹಳ್ಳಿ ಬ್ಯಾಂಕ್ ಸರ್ಕಲ್ ನಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಪಟ್ಟಣ ಪಂಚಾಯಿತಿ ವತಿಯಿಂದ ನಾವು ಹಮ್ಮಿಕೊಂಡಿದ್ವಿ. ಅದು ಗುದ್ದಲಿ ಪೂಜೆ, ಕೆಂಪೇಗೌಡರ ಪುತ್ಥಳಿಯನ್ನು ನಿರ್ಮಿಸುವ ಒಂದು ಗುದ್ದಲಿ ಪೂಜೆಯನ್ನು ನಮ್ಮ ನೆಚ್ಚಿನ ಶಾಸಕರಾದ ಧೀರಜ್ ಮುಂದಿನ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ವಿ. ಅವತ್ತೊಂದು ದಿನ ನಡೆದಂತ ನಾವೆಲ್ಲ ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ತದನಂತರ ಇವರೆಲ್ಲ ಕೆಲವರು ಏನು ಇದಾಗಿಲ್ಲ ಅದಾಗಿಲ್ಲ, ಏನಪ್ಪದು ಅಪ್ರೂವಲ್ ಆಗಿಲ್ಲ ಅದಾಗಿಲ್ಲ ಅಂತ ಕ್ವಶನ್ ಮಾಡಿದ್ರು. ಫಸ್ಟ್ನೇದಾಗಿ ಅವ್ರಿಗೆ ನಮ್ಮ ಏನು ವ್ಯಾಪ್ತಿಯಲ್ಲಿ, ನಮ್ಮ ಕೌನ್ಸಿಲರ್ ವ್ಯಾಪ್ತಿಯೆಲ್ಲ ಕ್ವಶನ್ ಮಾಡಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಮುನ್ಸಿಪಲ್ ಆಕ್ಟ್ ಪ್ರಕಾರವ ಏನು ಜನರಲ್ ಬಾಡಿ ಏನಾಗಿರ್ತೋ ಅದಕ್ಕೆ ನಾವು ಬದ್ಧವಾಗಿದ್ವಿ. 5/2 ಫೆಬ್ರವರಿ ಒಳಗೆ ಕೆಂಪೇಗೌಡರ ಪುತ್ಥಳಿಗೆ ನಾವು ಮಾಡಬೇಕು ಅಂತ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಡೆದ ಅವತ್ತು ಜನರಲ್ ಬಾಡಿಯಲ್ಲಿ ತೀರ್ಮಾನ ತಗೊಂಡಿದ್ವಿ ಸರ್ವ ಸದಸ್ಯ ಸಭೆಯಲ್ಲಿ. ಅದ್ರ ಪ್ರಕಾರ ನಾವು ಪುತ್ಥಳಿಗೆ ಮಾಡಿಸ್ಬೇಕು ಅಂತ ನಿಶ್ಚಯ ಮಾಡಿದ್ವಿ, ಮಾಡಿಸ್ತೀವಿ, ಪೂಜೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಆಗುವಗಳ ಬಗ್ಗೆ ಏನು ತಾಂತ್ರಿಕ ಇಲಾಖೆಯಿಂದ ಏನೇನು ಪಡ್ಕೊಬೇಕು, ಅನುಮೋದನೆ ಪಡಬೇಕು, ಟೆಂಡರ್ ಪ್ರಕ್ರಿಯೆಗಳು ಮಾಡಬೇಕು ಅದನ್ನ ಮಾಡ್ತೀವಿ. ಶಂಕುಸ್ಥಾಪನೆ ಮಾಡಿದ್ಮೇಲೆ ಎದ್ದು ಕೆಲಸ ಮಾಡ್ಬೇಕು ಅಂತ ರೂಲ್ಸ್ ಇದೆಯಲ್ಲನಾ. ಒಂದನೇದು. ಎರಡನೇದು, 2024 ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಇಲ್ಲಿ ಹಾಸ್ಪಿಟಲ್ಗೆ ಶಂಕುಸ್ಥಾಪನೆ ಮಾಡಿದ್ರು. ಇದುವರೆಗೂ ಕೆಲಸ ಆಗಿದೆ ಸ್ವಾಮಿ. ಗುದ್ದಲಿ ಪೂಜೆ ಮಾಡೋಟಾದ್ರು ನಮ್ಮ ಮಾಜಿ ಶಾಸಕರು ಕೈ ಮಾಡ್ತೀವಿ ಅಂತ 100 ಸತಿ ಹೇಳಿದ್ರಿ, 100 ಸರಿ ಹೋಗಿದ್ದೀವಿ, ಇದುವರೆಗೂ ಏನು ಮಾಡಿಲ್ಲ. ಕೆಲವ್ರು ಏನ್ ಹೇಳಿದ್ರು, MLA ಬರ್ತಾರೆ ಫೋಟೋ ತೆಗೆಸ್ಕೊಳಕ್ ಒಂದು ಗಡಾರಿ ಬಿಡ್ತಾರೆ. MLA ಆತರ MLA ಎಲ್ಲ. ನಮ್ಮ 224 ಜನರಿಗೆ ಮೊನ್ನೆ ಅತ್ಯುತ್ತಮ ಶಾಸಕ ಅಂತ ಪ್ರಶಸ್ತಿಯನ್ನು ಕೊಟ್ಟಿರುವಂತ ಒಬ್ಬ ನಮ್ಮ ಶಾಸಕರು. 224 ಅತ್ಯುತ್ತಮ ಪ್ರಶಸ್ತಿ ಕೊಡೋಕೆ ಅವ್ರಿಗೆ ಯಾರು ಬುದ್ಧಿಲ್ವಾ? ಅಂತ ಒಂದು ಗಣ್ಯ ವ್ಯಕ್ತಿ ಇವರು ಬೀದಿಗೆ ನಿಂತ್ಕೊಂಡು ತೆಗಳೋದು, ಬರೀ ಸ್ಕೋಪ್ ಬರ್ತಾರೆ. ಅವ್ರ ಶೋಭೆನೂ ತರಲ್ಲ, ಒಳ್ಳೇದು ಆಗಲ್ಲ. ಇಂತ ಒಂದು ಶಾಸಕನಿಗೆ ಅವ್ರು ಹೇಳಿದ್ರು ಏನೂ ಆಗಲ್ಲ ಬಿಡಿ. ಅವರು ಮೊದಲನೇದಾಗಿ ದೈವಭಕ್ತರವರು, ಅವ್ರು ಬಂದಿರೋದೇ ಕೆಲಸ ಮಾಡಕ್ಕೆ, ಡ್ಯೂಟಿ ಹೊಡೆಯಕ್ ಬಂದಿಲ್ಲ. ಅವರು ಯಾವ್ದೇ ರೀತಿ ಹಗರಣಗಳು ಮಾಡಕ್ ಬಂದಿಲ್ಲ. ಈ ತಾಲೂಕಿನ ರಾಮರಾಜ್ಯ ಮಾಡಬೇಕು, ಒಳ್ಳೆ ಅಭಿವೃದ್ಧಿ ಮಾಡ್ಬೇಕು, ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತಾನೆ ಬಂದಿರುವಂತ ಶಾಸಕರನ್ನ ಇವರು. ಕೆಲವರು, ನಾನು ಎಲ್ಲರೂ ಶಾಸಕರ ಪರವಾಗಿ ಇದ್ದೀವಿ ನಾವೆಲ್ಲ. ಇಂಥವ್ರಿಗೆ ಹೇಳೋದಕ್ಕೆ ನಾವು ಯಾವುದೇ ರೀತಿ ಅವ್ರಿಗೆ ಮಾನ್ಯತೆಯನ್ನು ಕೊಡಲ್ಲ. ಅವ್ರು ಹೇಳ್ಬೇಕಲ್ಲ 45% ನನ್ನ ಪ್ರಕಾರ. ಅವರು ನಮಗೂ ಇದಕ್ಕೂ ಸಂಬಂಧ, ನಮ್ಮದೇನಿದ್ರು ನಮ್ಮ ಬಾಡಿ ಒಳಗೆ ಏನ್ ತೀರ್ಮಾನ ಅಂತೀವಿ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ನಮ್ಮ ಕೌನ್ಸಿಲರ್ ಬದ್ಧವಾಗಿರ್ತಾರೆ, ನಮ್ಮ ಸಾಹಿತ್ಯ ಅಧ್ಯಕ್ಷರಿದ್ರೆ, ಹಿರಿಯ ಕೌನ್ಸಿಲರ್ ಕೃಷ್ಣಪ್ಪ ಇದ್ರೆ, ನಮ್ಮ ಉಪಾಧ್ಯಕ್ಷರಿದ್ರೆ. ನಾವು ಸಮಿತಿ ಒಳಗೆ ಆಗುಗಳಿಗೆ ನಾವು ಜವಾಬ್ದಾರಿ ಇರ್ತೀವಿ. ಯಾವ ರೀತಿ ಕಾನೂನು ಪ್ರಕಾರ ಮಾಡ್ಬೇಕು, ಯಾವ ರೀತಿ ಬಿಡ್ಬೇಕು ಅನ್ನೋದು ನಮಗ್ ಬಿಟ್ಬಿಟ್ಟು, ಅದೇ ರೀತಿ ನಿಮ್ ತಮ್ಮೆಲ್ಲ ಗೊತ್ತಿದ್ರೆ ಒಂದು ಟೆಂಡರ್ ಆಗ್ಬೇಕಾದ್ರೆ ಏನೇನು ಕ್ರಮ ಅನುಸರಿಸಬೇಕು, ಪುತ್ಥಳಿ ನಿರ್ಮಾಣಕ್ಕೆ ಏನ್ಬೇಕು, ಮುಂದಿನ ದಿನಗಳಿಗೆ ಅದು ಪ್ರಕ್ರಿಯೆಗಳು ಆಗುತ್ತವೆ. ನಮಗ್ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ಅಂತ ಹೇಳ್ಕೊಂಡೋಗಿ ಸುಮ್ನೆ ಅಪಪ್ರಚಾರ ಮಾಡೋದು ಸುಳ್ಳು. ಅವತ್ತು ನಡೆದ ಗಂಟೆ ಕೇಳು, ಸುಮ್ನೆ ಇಲ್ಲಿ ಅನ್ವಾಂಟೆಡ್ ಕ್ರಿಯೇಟ್ ಮಾಡ್ಕೊಂಡು ಸುಮ್ನೆ ಅದನ್ನ ಪ್ರಚಾರ ಮಾಡೋಕೆ ನನ್ನ ಸ್ನೇಹಿತರವರು ಕೆಂಪೇಗೌಡರು ಬಹಳ ನನಗೆ ಸ್ನೇಹಿತರು, ಬಹಳ ದಿನಗಳಿಂದ ಎನ್ಕರೇಜ್ ಮಾಡ್ಕೊಂಡ್ ತಮ್ಗೆಲ್ಲ ಗೊತ್ತು. ಅವತ್ತು ನಿಮ್ ಜಾಗದಾಗ ಕೂತಿದ್ರು ಇಲ್ಲಿ, ನೋಡಪ್ಪ ಇದು ನಮ್ಮ ವಿಷಯ, ಇದು ಯಾವುದೇ ರೀತಿಯ ಒಡಂಬಡಿಕೆ ಸಂಬಂಧ ಇಲ್ಲ, ಜಗಳ ಇಲ್ಲ, ಯಾವ್ದು ವಿಷಯಕ್ಕೆ ಅಂದ್ರೆ ನಮ್ಗೆ ತಿಳಿಸಿಲ್ಲ ಅಂತ. ಒಬ್ಬ ನಾಡಪ್ರಭು ಕೆಂಪೇಗೌಡ ವಿಷಯಕ್ಕೆ ಪ್ರತಿಯೊಬ್ಬರು ತಮಟೆ ಹೊಡ್ಕೊಂಡು ಯಾಕಾಗತ್ತಿದೆ. ಇವತ್ತೊಂದು ದಿನ ಸ್ವತಂತ್ರ ದಿನಾಚರಣೆ ಬರ್ತಿದೆ, ವಾಲಂಟಿಯರ್ ಬರ್ಬೇಕು. ನಾವು ಎಲ್ಲಾ ಕೌನ್ಸಿಲರ್ಗೆ ಲೆಟರ್ ಮುಖಾಂತರ ಹೇಳಿದ್ವಿ. ಇವ್ರು ಸಾರ್ವಜನಿಕವಾಗಿ ಏನು ಬೆಳೆ ಬೇಯಿಸ್ಕೊಳಕ್ಕೋಸ್ಕರ ಇದು ಕಿತಾಪತಿ ಅಷ್ಟೇ. ಸುಮಾರು 250 ಜನ ಇದ್ರು ಫಂಕ್ಷನ್ಗೆ, ಯಶಸ್ವಿಯಾಗಿ ನಡೀತು ಶಾಸಕರ ಅಧ್ಯಕ್ಷತೆಯಲ್ಲಿ. ಅದು ಹೇಳ್ತಾ ಇದ್ ನೋಡಪ್ಪ, ಇವೆಲ್ಲ ತೆಗಿಬಾರ್ದು. ಫಸ್ಟ್ನೇದಾಗಿ ನಾವೇನು ಇನ್ವೈಟ್ ಮಾಡಿಲ್ಲ ಅವ್ರನ್ನ, ಇಲ್ಲಿ ತೆಗಿಬೇಡ್ರು, ನಾವೆಲ್ಲ ಒಂದೇ. ಇಲ್ಲೇ ನಮ್ ತಮ್ಮ ಏನ್ ಕೂತಿದ್ರು ಆಸನ ಮುಂದೆ ಕೂತ್ಕೊಂಡು ದಯಮಾಡಿ ಕೆಂಪೇಗೌಡ ಇವೆಲ್ಲ ತೆಗಿಬೇಡ, ತೊರೋಗಲ್ಲ ಅದು. ನಾವು 5 ನಿಮಿಷಕ್ಕೆ ಒಂದಾತಿರೋಲ್ಲ, ನಾವು ಒಂದು ಮಾಡ್ತೀವಿ. ಅದೇನ್ ದೊಡ್ಡ ವಿಷಯ ಅಲ್ಲ, ಕರ್ದಿರೋದು ಬಿಡೋದು ದೊಡ್ಡ ವಿಷಯ ಅಲ್ಲ. ಅಂದ್ರೆ ಇಲ್ಲಿಂದ ಹೋಗಿ ಅಲ್ಲೂ ಕೂತ್ಕೊಂಡು ತೆಗೆಯೋದು, ಅಲ್ಲಿ ಕುಡಿಯೋದು, ಅವ್ರಿಗೆ ಪ್ರಚೋದನಕಾರಿಯಾಗಿ ಹೇಳ್ಕೊಡೋದು, ಮಾಡೋದು. ಪತ್ರಕರ್ತರಾಗಿ ಒಬ್ಬ ಇದಾಗಿ ಅವು ನಾವ್ ಯಾವ ಶ್ರಮಿಸಲಾರು ತಪ್ಪು ಮಾಡ್ತಾರೆ ಅವ್ರು. ಸುಮ್ನೆ ಒಂದು ಪ್ರಚೋದನೆ ಕೊಡೋದು. ಆ ಪ್ರಚೋದನೆ ಕೊಟ್ಟು ತಮ್ಗೆಲ್ಲ ಗೊತ್ತಾಗಿದೆ. ಪ್ರಚೋದನೆ ಕೊಟ್ರೆ ಏನಾಗುತ್ತಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಗಂಟೆಗೆ ತಟ್ಟಿದ್ರಲ್ಲ ಇವರು ನಮ್ಮ ಶಾಸಕರು, ಸಾರ್ವಜನಿಕ ಮುಂದೆ ತಟ್ಟದಾಗ ಏನಾಗುತ್ತೆ ಅಂತ ತಮ್ಗೆಲ್ಲ ಗೊತ್ತಿದೆ. ಅವೆಲ್ಲ ಮಾಡಬಾರ್ದು. ಈಗ ಪತ್ರಕರ್ತರು ಬಂದಿರೋ ಮೊದಲಿಂದ ನಿಮ್ ಮೇಲೆ ಅಪಾರವಾದ ಗೌರವ ಇದೆ. ನಾವೂನು ಮನುಷ್ಯ, ನೀವೂನು ಮನುಷ್ಯ. ತಪ್ಪುಗಳು ಇದ್ದಾಗ ನಾವು
ಅದನ್ನ ಸರಿಪಡಿಸ್ಕೊಳ್ಳೋದು ಒಂದು ಮಾನವೀಯ ಧರ್ಮ. ನಮ್ ಕಡೆಯಿಂದ ಯಾವುದೇ ರೀತಿ ತಪ್ಪಾಗಿಲ್ಲ. ಇವಾಗ ಹೇಳ್ತೀನಿ, ಪುತ್ಲಿ ಪೂಜೆ ಮಾಡಿದ್ದೀವಿ, ಪುತ್ಲಿ ಕಟ್ಟೋದು 100% ಅದೇನ್ ಪ್ರಕ್ರಿಯೆಗಳು ಆಗ್ಬೇಕು ಆಗುತ್ತೆ. ಅದು ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಶಾಸಕರನ್ನ ತೆಗೊಳ್ಳೋದಾಗ್ಲಿ, ನಮ್ಮ ಬಾಡಿ ತೆಗೊಳ್ಳೋದು ಮಾಡೋದು ನಾನು ಯಾವ್ದಕ್ಕೂ ಅವ್ನು ಕ್ಷಮಿಸೋದಿಲ್ಲ, ನಾ ಅವಕಾಶ ಕೊಡೋದಿಲ್ಲ. ಏನು ಇವತ್ತು ದಿನ ನಾವೆಲ್ಲ ನಮ್ಮ ಬಾಡಿ ಎಲ್ಲರೂ ನಾವು ಒಗ್ಗಟ್ಟಿಗಿದ್ದೀವಿ. ಬಾಡಿ ರೆಗ್ಯುಲೇಷನ್ ಆಗಿದೆ, ಜನರಲ್ ಬಾಡಿ ರೆಗ್ಯುಲೇಷನ್ ಪುತ್ಲಿ ಬಗ್ಗೆ. ಏನು ಶಾಸಕರನ್ನ ಕೆಲವರು ಬೇರೆ ಪದ ಬಳಸೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಮಸಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಾ ಇದ್ರೆ ಶೋಭೆ ತರಲ್ಲ. ಅದಕ್ಕೆಲ್ಲ ಉತ್ತರ ಜನ ಕೊಟ್ಟಿದ್ರು. ಮೊನ್ನೆ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಗಳಿಗೆ ಜನನೇ ಉತ್ತರ ಕೊಟ್ಟರು. ನಾವು ನಾರಾಯಣ ಸ್ವಾಮಿ ಅವರು ಯಾರು ಕೊಡಂಗಿಲ್ಲ, ಜನನೇ ಕೊಟ್ಟಿದ್ದಾರೆ ಉತ್ತರ. ಮುಂದಿನ ದಿನಗಳಾದ್ರೂ ಅವರು ಯಾವುದೇ ಒಂದು ವಿಷಯವನ್ನ ಸತ್ಯ ಶೋಧನೆ ಮಾಡಿ ಮಾತಾಡಬೇಕು. ನಮ್ಮ ಶಾಸಕರನ್ನ ನಾನು ಇವತ್ತು ತಮ್ಮ ಮುಂದೆ ಹೇಳ್ತೀನಿ, ಇಲ್ಲ ಸಲ್ಲದ ಮಾತಾಡೋದು ನಮಗೂ ಮಾತಾಡೋಕೆ ಬರ್ತಿದೆ. ದೇವ್ರು ನಮಗೂ ಬಾಯಿ ಕೊಟ್ಟಿದ್ದಾನೆ. ಎಲ್ಲಾ ವಿಚಾರಗಳು ನಾವು ಬಯಲಿಗೆಳಿತೀವಿ. ನಮಗೂ ಗೊತ್ತಿದೆ, ಅಷ್ಟು ಜ್ಞಾನ ಕೊಟ್ಟಿದ್ದೀನಿ ಭಗವಂತ, ತೆಗಿತೀವಿ. ಶಾಸಕರ ಮೇಲೆ ಏನಾದ್ರೂ ಬಂದ್ರೆ ನಾವು ಸುಮ್ಮನೆ ಇರಲ್ಲ. ನಾವು ಇಲ್ಲೇ ಇದ್ದು, ಇಲ್ಲೇ ಊಟ ಮಾಡಿ, ಇಲ್ಲೇ ತಿಂದು ನಾವ್ ಯಾರಿಗೂ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಜನ ನಾವ್ ಯಾರು ಇಲ್ಲ. ನಮ್ದೇ ಆದ ಶಕ್ತಿ ಇದೆ. ನಾವು ಏನು ಶಕ್ತಿ ಅಂತ ತೋರಿಸಿದ್ವಿ ನಾವು. ಏನು ನಾರಾಯಣ ಸ್ವಾಮಿ ಆಗಿರ್ಬೋದು, ನಮ್ಮ ಕುಟುಂಬ ಇದು. ಪಟ್ಟಣ ಪಂಚಾಯತಿ ನಮ್ಮ ಕುಟುಂಬ. ನಾನು ಹಿಂಗೆ ಹೇಳಿದ್ದೀನಿ, ಅದೇ ಓಡಾಡಿದ್ದೀನಿ ಅವತ್ತು. ನಮ್ಮ ಕುಟುಂಬ ಇದು, ಬೇಡ ಅವೆಲ್ಲ ಮಾಡಬೇಡ. ನೀವು ಕೂತಿರೋದು ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡೋದು ಸುಮ್ನೆ ತೆಗೆದಾಕೋದು ಇವೆಲ್ಲ ಮಾಡಬಾರ್ದು. ಅದಕ್ಕೆ ನನ್ನ ಇದೊಂದು ಸ್ಪಷ್ಟನೆ ತಮಗೆ ಕೊಡ್ಬೇಕು ಅಂತ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಶಾಸಕರ ವಿಚಾರ ಬಂದು ನಾನು ಸುಮ್ಮನೆ ಇರಲ್ಲ.